ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ತಿಂಗಳ 20, 21 ಮತ್ತು 22ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಂದು, ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮೇ 21. ನ್ಯೂಸ್ ನೋಡೋದಾದರೆ, ಭಯೋತ್ಪಾದನೆ ಎಂಬ ಪಿಡುಗನ್ನು ನಿರ್ನಾಮ ಮಾಡಲು ಸಂಕಲ್ಪಿಸುವ ದಿನವಾಗಿದೆ. ಯಾವಾಗ? ಮೇ 21ರಂದು. ಭಯೋತ್ಪಾದನೆಯಿಂದಾಗಿ ಹಿಂಸೆ, ಅಪಾಯ ಮತ್ತು ಸಮಾಜ ದೇಶಗಳ ಮೇಲೆ ಅದರಿಂದ ಉಂಟಾಗುವ ಪರಿಣಾಮ ಮೇಲೆ ದೇಶದ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮೇ 21ರಂದು ಭಾರತದಾದ್ಯಂತ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತದೆ. ನಮ್ಮ ದೇಶದಲ್ಲಿ ಆಗುವ ಭಯೋತ್ಪಾದನೆಯಿಂದಾಗಿ ಹಿಂಸೆ, ಅಪಾಯ ಮತ್ತು ದೇಶಗಳಲ್ಲಿ ಅಪಾಯ ಉಂಟು ಮಾಡುವ ಸಲುವಾಗಿ ಈ ದಿನವನ್ನು ಮಾಡಲಾಗುತ್ತದೆ ಆಚರಣೆ. ಇದು ಯಾಕಪ್ಪ ಆಚರಣೆ ಮಾಡುತ್ತಾರೆ ಹಿನ್ನೆಲೆ ನೋಡೋದಾದರೆ, 1991ರ ಮೇ 21ರಂದು ಅಂದಿನ ಪ್ರಧಾನಮಂತ್ರಿ ಆಗಿರುವ ರಾಜೀವ್ ಗಾಂಧಿ ಅವರು ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬಲಿಯಾದರು. ಯಾರು? ರಾಜೀವ್ ಗಾಂಧಿ. ಇವರು 1991ರ ಮೇ 21ರಂದು ಬಲಿಯಾದರು. ಯಾರಿಂದ ಅಂದರೆ ಭಯೋತ್ಪಾದಕರಿಂದ ಹತ್ಯೆ ಆದರು. ಅವರ ಪುಣ್ಯ ಸ್ಮರಣೆ ಈ ದಿನವನ್ನು ಆಚರಿಸಲಾಗುತ್ತದೆ. ಅವರ ಸವಿ ನೆನಪಿಗೆ ಮೇ 21ರಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಗಿ ಆಚರಿಸಲಾಗುತ್ತದೆ. ಈ ರಾಜೀವ್ ಗಾಂಧಿಯವರ ಬಗ್ಗೆ ನೋಡೋದಾದರೆ, ಅವರು ಪ್ರಮುಖ ಕಾರ್ಯಗಳು ನೋಡೋದಾದರೆ, ಇವರು 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ 52ನೇ ತಿದ್ದುಪಡಿ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ಯಾರು? ರಾಜೀವ್ ಗಾಂಧಿ ಅವರು ಇದ್ದ ಕಾಲದಲ್ಲಿ 52ನೇ ತಿದ್ದುಪಡಿ ಮಾಡಿ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಲಾಗುತ್ತದೆ. ಅದೇ ರೀತಿಯಾಗಿ 61ನೇ ತಿದ್ದುಪಡಿ ಮಾಡಿ 1988ರಲ್ಲಿ ಮತದಾನ ಹಕ್ಕನ್ನು 20 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದರು. ಯಾರು? ರಾಜೀವ್ ಗಾಂಧಿ ಅವರು. ಮೊದಲು 21 ವಯಸ್ಸಿತ್ತು. 61ನೇ ತಿದ್ದುಪಡಿ ಮಾಡಿ 18ಕ್ಕೆ ವಯಸ್ಸಿಗೆ ತಂದರು ಮತದಾನ ಮಾಡುವ ಹಕ್ಕನ್ನು. ಯಾರು? ರಾಜೀವ್ ಗಾಂಧಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಸರಿಸ್ಕಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಸ್ಕಾ ಟೈಗರ್ ರಿಸರ್ವ್ ಇರುವುದು ರಾಜಸ್ಥಾನ್ ರಾಜ್ಯದಲ್ಲಿ. ಆಪ್ಷನ್ ಸಿ, ರಾಜಸ್ಥಾನ್. ನ್ಯೂಸ್ ನೋಡೋದಾದರೆ, ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದಿಂದ 1 ಕಿಲೋಮೀಟರ್ಗಿಂತ ಕಡಿಮೆ ಇರುವ 68 ಗಣಿಗಳನ್ನು ಮುಚ್ಚುವಂತೆ ಮೇ 15ರಂದು ಭಾರತ ಸುಪ್ರೀಂ ಕೋರ್ಟ್ ರಾಜಸ್ಥಾನ ಸರ್ಕಾರಕ್ಕೆ ತಿಳಿಸಿದೆ. ಎಲ್ಲಿ? ರಾಜಸ್ಥಾನದಲ್ಲಿ ಇತ್ತೀಚೆಗೆ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 68 ಗಣಿಗಳನ್ನು ಮುಚ್ಚುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ನ್ಯಾಯಾಲಯದ ತೀರ್ಪು ನೋಡಿದರೆ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು 1986ರ ಪರಿಸರ ಸಂರಕ್ಷಣಾ ಕಾಯ್ದೆಯಿಂದ ನಿಯಮಗಳನ್ನು ಬೆಂಬಲಿಸುತ್ತದೆ. ಇವೆರಡು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಅನುಮತಿಗೊಳಿಸುವುದಿಲ್ಲ ಎಂದು ಹೇಳುತ್ತದೆ. ಅದೇ ರೀತಿಯಾಗಿ ಸರಿಸ್ಕಾ ಟೈಗರ್ ರಿಸರ್ವ್ ಬಗ್ಗೆ ನೋಡೋದಾದರೆ, ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶವು ಭಾರತದ ರಾಜಸ್ಥಾನ ರಾಜ್ಯದ ಅಲ್ವಾರ ಜಿಲ್ಲೆಯಲ್ಲಿದೆ. ಇಲ್ಲಿ ರಾಜಸ್ಥಾನದ ಅಲ್ವಾರ ಜಿಲ್ಲೆಯಲ್ಲಿ ಸರಿಸ್ಕಾ ಟೈಗರ್ ರಿಸರ್ವ್ ಇದೆ. ಇದು 1955ರಲ್ಲಿ ವನ್ಯಜೀವಿ ರಕ್ಷಿತ ಅರಣ್ಯವಾಯಿತು. 1955ರಲ್ಲಿ ಇದು ವನ್ಯಜೀವಿ ಸಂರಕ್ಷಿತ ಅರಣ್ಯವಾಯಿತು ಮತ್ತು 1978ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು. ಇದನ್ನು ಯಾವಾಗ? 1978ರಲ್ಲಿ ಸರಿಸ್ಕಾ ಟೈಗರ್ ರಿಸರ್ವನ್ನು ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಣೆ ಮಾಡಲಾಯಿತು. ಸರಿಸ್ಕಾ ಭಾರತದ ಪ್ರಾಜೆಕ್ಟ್ ಟೈಗರ್ ಉಪಕ್ರಮದ ಭಾಗವಾಗಿದೆ. ಇದು ಮುಂದಿನ ಪ್ರಶ್ನೆ ನೋಡೋಣ. R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನು ಯಾವ ರೋಗದ ವಿರುದ್ಧ ಬಳಸಲಾಗುತ್ತದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಲೇರಿಯಾ. ನ್ಯೂಸ್ ನೋಡೋದಾದರೆ ಮಲೇರಿಯಾ ಲಸಿಕೆ ರಫ್ತು ಆರಂಭವಾಗಿದೆ. ಮಲೇರಿಯಾ ರೋಗಗಳ ವಿರುದ್ಧ ಜಾಗತಿಕ ಹೋರಾಟದ ಭಾಗವಾಗಿ ಆಫ್ರಿಕಾಕ್ಕೆ R21 ಮೆಟ್ರಿಕ್ ಎಂ ಮಲೇರಿಯಾ ಲಸಿಕೆಯನ್ನು ರಫ್ತು ಆರಂಭಿಸುವುದಾಗಿ ಲಸಿಕೆ ತಯಾರಿಕಾ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಿಳಿಸಿದೆ. SII ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವು ಇತ್ತೀಚೆಗೆ ಆಫ್ರಿಕಾಕ್ಕೆ R21 ಮೆಟ್ರಿಕ್ ಎಂ ಎಂಬ ಮಲೇರಿಯಾ ಲಸಿಕೆಯನ್ನು ರಫ್ತು ಮಾಡಿದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ನೋವ್ಯಾಕ್ಸ್ನ ಮ್ಯಾಟ್ರಿಕ್ಸ್ ಎಂ ಸಹಾಯಕ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಯಾವ್ಯಾವಪ್ಪ ಅಂದರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ನೋವ್ಯಾಕ್ಸ್ನ ಮ್ಯಾಟ್ರಿಕ್ ಎಂ ಇವೆರಡರಿಂದ ಸಹಾಯ ಪಡೆದು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಯಾವುದು 21 ಮೆಟ್ರಿಕ್ ಎಂ ಮಲೇರಿಯಾ ಲಸಿಕೆ ಇತ್ತೀಚೆಗೆ ಆಫ್ರಿಕಾಕ್ಕೆ ರಫ್ತು ಮಾಡಲಾಗಿದೆ. ಮಲೇರಿಯಾ ಬಗ್ಗೆ ನೋಡೋದಾದರೆ ಮಲೇರಿಯಾವು ಪ್ಲಾಸ್ಮೋಡಿಯಂ ಪರಾವಲಂಬಿಯಿಂದ ಉಂಟಾಗುವ ಕಾಯಿಲೆಯಾಗಿದೆ. ಯಾವುದು ಮಲೇರಿಯಾ ಪ್ಲಾಸ್ಮೋಡಿಯಮ್ಮಿಂದ ಸೋಂಕಿತ ಸೊಳ್ಳೆಗಳ ಕಡಿತದ ಮೂಲಕ ಮನುಷ್ಯರಿಗೆ ಹರಡುತ್ತದೆ. ಇದು ಪ್ಲಾಸ್ಮೋಡಿಯಂ ಪರಾವಲಂಬಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಮಲೇರಿಯಾ ಹರಡುವುದು ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದ. ಅದೇ ರೀತಿಯಾಗಿ ವಿಶ್ವ ಮಲೇರಿಯಾ ದಿನವನ್ನು ಏಪ್ರಿಲ್ 25ರಂದು ಆಚರಿಸಲಾಗುತ್ತದೆ. ಯಾವಾಗ? ಏಪ್ರಿಲ್ 25ರಂದು ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತದೆ, ವಿಶ್ವ ಮಲೇರಿಯಾ ದಿನ. ಹಾಗಾದರೆ ವಿಶ್ವ ಮಲೇರಿಯಾ ದಿನದ 2024ರ ಧ್ಯೇಯವಾಕ್ಯ ಏನಾಗಿದೆ, ಥೀಮ್ ಏನಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ. ಭಾರತ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ಯಾವಾಗ ನಡೆಸಿತು ಎಂದು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 1974ರಲ್ಲಿ ಭಾರತವು ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿತು. ನ್ಯೂಸ್ ನೋಡೋದಾದರೆ ಭಾರತ ಮೊದಲ ಯಶಸ್ವಿ ಪರಮಾಣು ಪರೀಕ್ಷೆ ಪೋಖ್ರಾನ್ 1 50 ವರ್ಷಗಳು ಆಗಿವೆ. ಇತ್ತೀಚೆಗೆ ಪೋಖ್ರಾನ್ 1 ಮಾಡಿ. ಇತ್ತೀಚೆಗೆ ಪೋಖ್ರಾನ್ 1ಗೆ 50 ವರ್ಷ ಪೂರ್ಣಗೊಂಡಿವೆ. 1974 ಮೇ 18ರಂದು ಭಾರತವು ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ಪೋಖ್ರಾನ್ನಲ್ಲಿ ನಡೆಸಿತು. ಯಾವಾಗ? 1974 ಮೇ 18ರಂದು ಮೊದಲ ಭಾರತ ಪೋಖ್ರಾನ್ ಪರೀಕ್ಷೆಯನ್ನು ನಡೆಸಿತು. ಇದರ ಕೋಡ್ ಹೆಸರು ಅಂದರೆ ಇದರ ಹೆಸರು ಏನೈತಪ್ಪ ಅಂದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂದು ಇದರ ಹೆಸರನ್ನು ನೀಡಲಾಗಿತ್ತು. ಇದರಲ್ಲಿ ನೇತೃತ್ವ ವಹಿಸಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ ರಾಜಾರಾಮಣ್ಣ ಮತ್ತು ಬಾಬಾ ಅಣು ಸಂಶೋಧನಾ ಕೇಂದ್ರದ ಆಗಿನ ನಿರ್ದೇಶಕರುಗಳು ಇದರಲ್ಲಿ ನೇತೃತ್ವ ವಹಿಸಿದರು. ಅಂದಿನ ಪ್ರಧಾನಮಂತ್ರಿ ಯಾರಾಗಿದ್ದಾರಪ್ಪ ಅಂದರೆ ಇಂದಿರಾ ಗಾಂಧಿ ಆಗಿದ್ದರು. 1974 ಮೇ 18ರಂದು ಭಾರತ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿದಾಗ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ಅದರ ವಿಶೇಷತೆ ನೋಡೋದಾದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸದಸ್ಯನಲ್ಲದ ರಾಷ್ಟ್ರ ನಡೆಸಿದ ಮೊಟ್ಟ ಮೊದಲ ಪರಮಾಣು ಪರೀಕ್ಷೆ ಇದಾಗಿದೆ. ಅದೇ ರೀತಿಯಾಗಿ ಪೋಖ್ರಾನ್ 2 ಅನ್ನು ನಡೆಸಲಾಗಿದೆ. ಪೋಖ್ರಾನ್ 2 ಬಗ್ಗೆ ನೋಡೋದಾದರೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಧಿಯಲ್ಲಿ 1998 ಮೇ ತಿಂಗಳಿನಲ್ಲಿ ನಡೆಸಲಾಯಿತು. ಭಾರತವು ತನ್ನ 2ನೇ ಪರಮಾಣು ಪರೀಕ್ಷೆಯನ್ನು ಪೋಖ್ರಾನ್ನಲ್ಲಿ ನಡೆಸಲಾಗಿದೆ. ಇದು ಕೂಡ ಇದರ ಹೆಸರು ಏನಾಗಿತ್ತಪ್ಪ ಅಂತಂದರೆ ಆಪರೇಷನ್ ಶಕ್ತಿ. ಮೊದಲನೇದ್ದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಆದರೆ ಎರಡನೇದ್ದು ಆಪರೇಷನ್ ಶಕ್ತಿ ಎಂದು ಆಗಿದೆ. ಇದರಲ್ಲಿ ಪೋಖ್ರಾನ್ 2ನಲ್ಲಿ ನೇತೃತ್ವ ವಹಿಸಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅದೇ ರೀತಿಯಾಗಿ ಇತ್ತೀಚೆಗೆ ನಿಧನ ಹೊಂದಿದ ಇಬ್ರಾಹಿಂ ರೈಸಿ ಯಾವ ದೇಶದ ಅಧ್ಯಕ್ಷರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇರಾನ್. ಇತ್ತೀಚೆಗೆ ಇರಾನ್ ದೇಶದ ಅಧ್ಯಕ್ಷರಾಗಿರುವ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಮರಣ ಹೊಂದಿದರು. ಅಜರ್ಬೈಜಾನ್ನ ಪ್ರಾಂತ್ಯದ ಗುಡ್ಡ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ದುರಂತವಾಗಿ ಇವರು ಮರಣ ಹೊಂದಿದ್ದಾರೆ.
ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷರಾಗಿರುವ ಇಬ್ರಾಹಿಂ ರೈಸಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವ ಅಮೀರ್ ಅಬ್ದುಲ್ಲಾಸಿಯಾನ್ ಮೃತಪಟ್ಟಿದ್ದಾರೆ. ಈ ರೈಸಿಯ ಬಿರುದು ಏನಿತ್ತಪ್ಪ ಅಂದರೆ ದಿ ಚುಂಚರ್ ಆಫ್ ಚೆಹರಾನ್ ಎಂದು ಇಬ್ರಾಹಿಂ ರೈಸಿ ಅವರಿಗೆ ಬಿರುದಾಗಿತ್ತು. ಈ ರೈಸಿ ಅವರು ಇರಾನ್ನ ಉತ್ತರ ದಿಕ್ಕಿನಲ್ಲಿರುವ ಅಜರ್ಬೈಜಾನ್ನ ಗಡಿ ಪ್ರದೇಶದಲ್ಲಿ ಹೋಗಿದ್ದರು. ಅಲ್ಲಿ ಅವರು ಏನು ಮಾಡ್ತಾ ಹೋಗಿದ್ದಾರಪ್ಪ ಅಂದರೆ ಎರಡು ದೇಶಗಳ ಮಧ್ಯೆಯಲ್ಲಿರುವ ಒಂದು ಅಣೆಕಟ್ಟನ್ನು ಉದ್ಘಾಟನೆ ಮಾಡಲು ಹೋಗಿದ್ದರು. ಇವರು ಯಾರು? ಇಬ್ರಾಹಿಂ ರೈಸಿ. ಎರಡು ಪ್ರದೇಶದಲ್ಲಿರುವ ಒಂದು ಅಣೆಕಟ್ಟನ್ನು ಉದ್ಘಾಟನೆ ಮಾಡಿ ಬರುವಾಗ ಹೆಲಿಕಾಪ್ಟರ್ ದುರಂತದಲ್ಲಿ ಅವರು ಮರಣ ಹೊಂದಿದರು. ರೈಸಿ ಮೃತಪಟ್ಟ ಬೆನ್ನಲ್ಲೇ ಉಪಾಧ್ಯಕ್ಷರಾಗಿರುವ ಮೊಹಮ್ಮದ್ ಮುಖ್ಬರ್ ಅವರನ್ನು ಇರಾನ್ನ ಹಂಗಾಮಿ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಯಾರನ್ನು? ಇವರ ಮರಣದ ನಂತರ, ಹೆಲಿಕಾಪ್ಟರ್ ದುರಂತ ಸಂಭವಿಸಿದ ನಂತರ ಇರಾನ್ನ ಉಪಾಧ್ಯಕ್ಷರಾಗಿರುವ ಮೊಹಮ್ಮದ್ ಮುಖ್ಬರನ್ನು ಇರಾನ್ನ ಹಂಗಾಮಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇರಾನ್ ಬಗ್ಗೆ ನೋಡೋದಾದರೆ ಇದರ ರಾಜಧಾನಿ ಟೆಹರಾನ್ ಆಗಿದೆ. ಇರಾನ್ನ ರಾಜಧಾನಿ ಟೆಹರಾನ್. ಅದೇ ರೀತಿಯಾಗಿ ಇರಾನ್ನ ಕರೆನ್ಸಿ ರಿಯಾಲ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮೊದಲ ಸ್ಪೇಸ್ ಟೂರಿಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವ್ಯಕ್ತಿ ಯಾರಪ್ಪ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಗೋಪಿ ತೋಟಕೂರ್. ಗೋಪಿ ತೋಟಕೂರ್ ಅವರು ಇತ್ತೀಚೆಗೆ ಸ್ಪೇಸ್ ಟೂರಿಸ್ಟ್ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಇವರು ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಗೋಪಿನಾಥ ತೋಟಕೂರ್ ಆಗಿದ್ದಾರೆ. ನೋಡೋದಾದರೆ ನ್ಯೂಸಲ್ಲಿ ನೋಡೋದಾದರೆ ಉದ್ಯಮಿ ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶ ಪ್ರವಾಸಕ್ಕೆ ತೆರಳಿದ ಮೊದಲ ಭಾರತೀಯ ಎನಿಸಿಕೊಂಡಿದ್ದಾರೆ. ಇವರು ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋ ಅವರು ಬ್ಲೂ ಒರಿಜಿನ್ NS-25 ಬಾಹ್ಯಾಕಾಶಯಾನಕ್ಕೆ ಆಯ್ಕೆಯಾದ 6 ಸದಸ್ಯರಲ್ಲಿ ತೋಟಕೂರ್ ಅವರು ಒಬ್ಬರು ಎನಿಸಿಕೊಂಡಿದ್ದಾರೆ. ಇವರು NS-25 ಬಾಹ್ಯಾಕಾಶಕ್ಕೆ ಆಯ್ಕೆಯಾದ ವ್ಯಕ್ತಿಗಳಲ್ಲಿ 6 ಸದಸ್ಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಬ್ಲೂ ಒರಿಜಿನ್ NS-25ನ 7ನೇ ಬಾಹ್ಯಾಕಾಶ ವಿಮಾನವನ್ನು ಪಶ್ಚಿಮ ಟೆಕ್ಸಾಸ್ನ ಉಡಾವಣಾ ಪ್ರದೇಶದಿಂದ ಉಡಾವಣೆ ಮಾಡಲಾಗಿದೆ. ಇತ್ತೀಚೆಗೆ NS-25 ಇತ್ತೀಚೆಗೆ ಯಾರಪ್ಪ ಅಂದರೆ ಅವರೇ ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶಕ್ಕೆ ಹೋದ ಭಾರತ ವ್ಯಕ್ತಿಯಾಗಿದ್ದಾರೆ. ಇವರು NS-25ದಿಂದ ಆಯ್ಕೆ ಹೋಗಿದ್ದಾರೆ ಬಾಹ್ಯಾಕಾಶಕ್ಕೆ. ಅದೇ ರೀತಿಯಾಗಿ ಭಾರತ ಸೇನೆಯ ವಿಂಗ್ ಕಮಾಂಡರ್ ಆಗಿದ್ದ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಬಾಹ್ಯಾಕಾಶಯಾನವನ್ನು ಕೈಗೊಂಡ ಮೊದಲಿಗ ಎನಿಸಿಕೊಂಡಿದ್ದಾರೆ. ಇವರು ಯಾರು? ರಾಕೇಶ್ ಶರ್ಮಾ ಅವರು ಮೊದಲ ಬಾಹ್ಯಾಕಾಶಯಾನ ಕೈಗೊಂಡ ಮೊದಲಿಗರು ಎನಿಸಿಕೊಂಡಿದ್ದಾರೆ. ಇವರು 1984ರಲ್ಲಿ. ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶಕ್ಕೆ ಹೋಗುವ ಭಾರತದ ಮೊದಲ ಸ್ಪೇಸ್ ಟೂರಿಸ್ಟ್ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿದೆ ಪ್ರಶ್ನೆ. ರೋಮ್ ಓಪನ್ ಪ್ರಶಸ್ತಿ ಜಯಿಸಿದವರು ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಈಗ ಸ್ವಿಯಾಟೆಕ್. ಅರೆನಾ ಸಬಲೆಂಕಾ ಅವರನ್ನು ನೇರ ಸೆಟ್ಗಳ ಅಂತರದಿಂದ ಸೋಲಿಸಿದ ವಿಶ್ವದ ನಂಬರ್ 1 ಆಟಗಾರ್ತಿ ಈಗ ಸ್ವಿಯಾಟೆಕ್ ಅವರು ರೋಮ್ ಓಪನ್ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ಯಾರು? ಇತ್ತೀಚೆಗೆ ಈಗ ಸ್ವಿಯಾಟೆಕ್ ಅವರು ರೋಮ್ ಓಪನ್ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ರನ್ನರ್ ಅಪ್ ಆದವರು ಅರೆನಾ ಸಬಲೆಂಕಾ. ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ 2ನೇ ರ್ಯಾಂಕಿಂಗ್ ಸಬಲೆಂಕಾ ಅವರನ್ನು 6-2, 6-3 ಸೆಟ್ಗಳ ಅಂತರದಿಂದ ಸ್ವಿಯಾಟೆಕ್ ಅವರು 3ನೇ ಬಾರಿ ಸೋಲಿಸಿ ಈ ರೋಮ್ ಓಪನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಯಾರು? ಈಗ ಸ್ವಿಯಾಟೆಕ್ ಅವರು ರೋಮ್ ಓಪನ್ ಪ್ರಶಸ್ತಿಯನ್ನು 3ನೇ ಬಾರಿಯಾಗಿ ಇದನ್ನು ಪಡೆದಿದ್ದಾರೆ. ರನ್ನರ್ ಅಪ್ ಆದವರು ಅದೇ ಈಗ ಸ್ವಿಯಾಟೆಕ್ ಅರೆನಾ ಸಬಲೆಂಕಾ. 2013 ನಂತರ ಒಂದೇ ಋತುವಿನಲ್ಲಿ ಮ್ಯಾಡ್ರಿಡ್ ಹಾಗೂ ರೋಮ್ ಓಪನ್ ಜಯಿಸಿದ
ಮೊಟ್ಟ ಮೊದಲ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ಮೊದಲ ವ್ಯಕ್ತಿ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ ಯಾರಪ್ಪ ಅಂದರೆ ಇವರೇ ಇಗಾ ಸ್ವಿಯಾಟೆಕ್ ಅವರು. 2013ರಲ್ಲಿ ಸೆರೆನಾ ವಿಲಿಯಮ್ಸ್ ಅವರು ಈ ಸಾಧನೆ ಮಾಡಿದ್ದರು ಇವರು ಮೊದಲು. ನಂತರ ಇವರು ಯಾರು ಮಾಡಿದ್ದಾರೆ ಅಂದರೆ ಇಗಾ ಸ್ವಿಯಾಟೆಕ್ ಅವರು 2 ಪ್ರಶಸ್ತಿಗಳನ್ನು ಜಯಿಸಿದ ವ್ಯಕ್ತಿಯಾಗಿದ್ದಾರೆ. ಥೈಲ್ಯಾಂಡ್ನ ಓಪನ್ ಕಿರೀಟ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2. ಅಂದರೆ ಭಾರತದ ತಾರಾ-ಪುರುಷ ಡಬಲ್ಸ್ ಜೋಡಿಯಾಗಿರುವ ಸ್ವಾತಿಕ್ ಮತ್ತು ಚಿರಾಗ್ ಶೆಟ್ಟಿ ಅವರು ಥೈಲ್ಯಾಂಡ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇತ್ತೀಚೆಗೆ ಸ್ವಾತಿಕ್ ಚಿರಾಗ್ ಶೆಟ್ಟಿ ಅವರು ಇತ್ತೀಚೆಗೆ ಥೈಲ್ಯಾಂಡ್ ಓಪನ್ ಸೂಪರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದು ವಿಶ್ವದ ನಂಬರ್ 3 ಜೋಡಿಗೆ ಈ ಆವೃತ್ತಿಯಲ್ಲಿ ಲಭಿಸಿದ 2ನೇ ಪ್ರಶಸ್ತಿಯಾಗಿದೆ. ಇದು ಎಷ್ಟನೇ ಪ್ರಶಸ್ತಿ? 2ನೇ ಪ್ರಶಸ್ತಿ. ಅವರು ವಿಶ್ವ 29 ಚೀನಾದ ಚೆನ್ ಬೋ ಯಂಗ್ ಲೂ ಈ ವಿರುದ್ಧ 21-15ರಲ್ಲಿ ಗೆಲುವು ಸಾಧಿಸಿದರು. ಯಾರ ವಿರುದ್ಧ? ಚೀನಾದ ಚೆನ್ ಬೋ ಯಂಗ್ ಲೂ ಈ ಅವರ ವಿರುದ್ಧ ಈ ಸ್ವಾತಿಕ್ ಅವರು ಮತ್ತು ಚಿರಾಗ್ ಶೆಟ್ಟಿ ಅವರು ಇವರ ವಿರುದ್ಧ ಗೆಲುವು ಸಾಧಿಸಿದರು. ಈ ಟೂರ್ನಿಯಲ್ಲಿ 1 ಗೇಮ್ ಸೋಲದೆ ಪ್ರಶಸ್ತಿಯನ್ನು ಹಿಡಿದ ಭಾರತೀಯ ಜೋಡಿ ಇದಾಗಿದೆ. ಅದೇ ರೀತಿಯಾಗಿ ಒಟ್ಟಾರೆಯಾಗಿ 9ನೇ BWF ವಿಶ್ವ ಟೂರ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತ್ತು. ಎಷ್ಟೋ 9ನೇ BWF ವಿಶ್ವ ಟೂರ್ ಪ್ರಶಸ್ತಿಯನ್ನು ಯಾರು? ಸ್ವಾತಿಕ್ ಮತ್ತು ಚಿರಾಗ್ ಶೆಟ್ಟಿ ಅವರು ಇತ್ತೀಚೆಗೆ ಥೈಲ್ಯಾಂಡ್ ಓಪನ್ ಸೂಪರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಚೀನಾ ದೇಶದ ಚೆನ್ ಬೋ ಯಂಗ್ ಲೂಯಿ ಅವರನ್ನು ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಇಷ್ಟೇ ನೆನಪಿದ್ರೆ ಸಾಕು. ಮುಂದಿನ ನೋಡೋದಾದರೆ ಮುಂದೆ ಇವತ್ತಿನ ಒನ್ ಲೈನರ್ಸ್ ನೋಡೋಣ. ಇವತ್ತಿನ ಒನ್ ಲೈನರ್ಸ್: ಬ್ರೆಜಿಲ್ ದೇಶವನ್ನು ಮಹಿಳಾ ವಿಶ್ವಕಪ್ 2027ರ ಆತಿಥ್ಯ ದೇಶ ಎಂದು ಘೋಷಿಸಲಾಗಿದೆ. ಇತ್ತೀಚೆಗೆ ನಾವು ನ್ಯೂಸಲ್ಲಿ ನೋಡಿದ್ದೀವಿ, ಕಳೆದ ವಿಡಿಯೋಗಳಲ್ಲಿ. ಬ್ರೆಜಿಲ್ ದೇಶವನ್ನು 2027ರ ಆತಿಥ್ಯ ದೇಶವಾಗಿದೆ. ಯಾವುದಕ್ಕೆ? ವಿಶ್ವಕಪ್ ಟೂರ್ನಿಗೆ. ಅದೇ ರೀತಿಯಾಗಿ ಇತ್ತೀಚೆಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಆದಿ ಸಮ್ಮೇಳನವನ್ನು ಗುವಾಹಟಿಯಲ್ಲಿ ನಡೆಸಲಾಯಿತು. ಗುವಾಹಟಿಯಲ್ಲಿ. ಅದೇ ರೀತಿಯಾಗಿ ವಿಶ್ವ ಮಾಪನಶಾಸ್ತ್ರ ದಿನವನ್ನು ಮೇ 20ರಂದು ಆಚರಣೆ ಮಾಡಲಾಗುತ್ತದೆ. ಯಾವಾಗ? ಮೇ 20ರಂದು ಮಾಪನಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗನೆ ನೋಟಿಫಿಕೇಷನ್ ಮಾತ್ರ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.